ಭಾರತೀಯ ಬಾಹ್ಯಾಕಾಶದ ಕ್ಷೇತ್ರದಲ್ಲಿ ಹೊಸ ಯುಗ ಆರಂಭವಾಗಿದ್ದು ಇಸ್ರೋದಂತಹ ಸರ್ಕಾರಿ ಸಂಸ್ಥೆಗಳು ಮಾತ್ರ ಮಾಡಬಹುದಾಗಿದ್ದ ಸಾಧನೆಯನ್ನ ದೇಶದ ಖಾಸಗಿ ಸ್ಟಾರ್ಟ್ಅಪ್ ಸ್ಕೈರೂಟ್ ಏರೋಸ್ಪೇಸ್ ಮಾಡಿ ತೋರಿಸಿದೆ. ಶಾಲಾ ದಿನಗಳಲ್ಲಿ ಗಣಿತ ವಿಷಯದಲ್ಲಿ ಕೇವಲ 51 ಅಂಕ ಪಡೆದು ಪರದಾಡಿದ್ದ ಆಂಧ್ರಪ್ರದೇಶದ ವಿಶಾಖಪಟ್ಟಣಂ ಮೂಲದ ಮಧ್ಯಮ ವರ್ಗದ ಯುವಕ ಪವನ್ ಕುಮಾರ್ ಚಂದನ್ ಇಂದು ದೇಶದ ಬಾಹ್ಯಾಕಾಶ ವಲಯದಲ್ಲಿ ಹೆಮ್ಮೆಯ ರೂವಾರಿಯಾಗಿ ಹೊರಹೊಮ್ಮಿದ್ದಾರೆ. ಇವರ ನೇತೃತ್ವದ ತಂಡವು ಶ್ರೀಹರಿಕೋಟದಿಂದ ಭಾರತದ ಮೊದಲ ಖಾಸಗಿ ಆರ್ಬಿಟಲ್ ರಾಕೆಟ್ ವಿಕ್ರಮ್-1 ಅನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿ ಜಾಗತಿಕ ಮಟ್ಟದಲ್ಲಿ ಇತಿಹಾಸ ನಿರ್ಮಿಸಿದೆ. 1991ರಲ್ಲಿ ಜನಿಸಿದ ಪವನ್ ಅವರು ಕಠಿಣ ಪರಿಶ್ರಮದಿಂದ ಗಣಿತದ ಭಯವನ್ನ ಒಲವನ್ನಾಗಿ ಬದಲಿಸಿಕೊಂಡು 2007ರ ಐಐಟಿ ಖರಗ್ಪುರದಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದರು. ಬಳಿಕ ಲಕ್ಷಾಂತರ ರೂಪಾಯಿ ಸಂಬಳದ ಕಾರ್ಪೊರೇಟ್ ಕೆಲಸಗಳನ್ನು ತಿರಸ್ಕರಿಸಿ 2012ರಲ್ಲಿ ಇಸ್ರೋ ಸಂಸ್ಥೆ ಸೇರಿದರು. ಅಲ್ಲಿ GSLV ಮಾರ್ಕ್ 3 ನಂತಹ ಬೃಹತ್ ಯೋಜನೆಗಳಲ್ಲಿ ಡೆಪ್ಯೂಟಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಸೇವೆ ಸಲ್ಲಿಸಿದರು. ವಿದೇಶಿ ಸ್ಪೇಸ್ ಕಂಪನಿಗಳ ಆಕರ್ಷಕ ಆಫರ್ ಬಿಟ್ಟು ಭಾರತದಲ್ಲೇ ಉದ್ಯಮ ಕಟ್ಟುವ ಛಲದಿಂದ 2018ರಲ್ಲಿ ತಮ್ಮ ಸಹೋದ್ಯೋಗಿ ನಾಗಭಾರತ್ ಡಾಕಾ ಜೊತೆಗೂಡಿ ಹೈದರಾಬಾದ್ನಲ್ಲಿ ಸ್ಕೈರೂಟ್ ಏರೋಸ್ಪೇಸ್ ಸ್ಥಾಪಿಸಿದರು. 2022ರ ಸಬ್ ಆರ್ಬಿಟಲ್ ರಾಕೆಟ್ ಸಾಹಸದ ಬೆನ್ನಲ್ಲೇ ಇದೀಗ ಜುಲೈ 18ರಂದು 4 ಹಂತಗಳ ವಿಕ್ರಮ್-1 ಕಕ್ಷೀಯ ರಾಕೆಟ್ ಅನ್ನು ಯಶಸ್ವಿಯಾಗಿ ಉಡಾಯಿಸಿದ ಸ್ಕೈರೂಟ್ ತಂಡದ ಐತಿಹಾಸಿಕ ಮೈಲುಗಲ್ಲನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಮುಕ್ತಕಂಠದಿಂದ ಶ್ಲಾಘಿಸಿದ್ದಾರೆ. ಈ ಉಡಾವಣೆಯು ಭಾರತದ ಬಾಹ್ಯಾಕಾಶ ಪಯಣದಲ್ಲಿ ನಿರ್ಣಾಯಕ ಘಟ್ಟವಾಗಿದ್ದು ಖಾಸಗಿ ವಲಯದ ಆವಿಷ್ಕಾರಗಳಿಗೆ ಸಾಕ್ಷಿಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಬಣ್ಣಿಸಿದ್ದಾರೆ. ಪ್ರಸ್ತುತ $1 ಬಿಲಿಯನ್ ಅಧಿಕ ಮೌಲ್ಯದ ಕಂಪನಿಯಾಗಿ ಬೆಳೆದು ನಿಂತಿರುವ ಸ್ಕೈರೂಟ್ ಅನ್ನ ಜಾಗತಿಕ ಉಪಗ್ರಹ ಉಡಾವಣಾ ಮಾರುಕಟ್ಟೆಯಲ್ಲಿ ಬಾಹ್ಯಾಕಾಶದ ಊಬರ್ ಮಾಡುವ ಬೃಹತ್ ಗುರಿಯನ್ನ ಪವನ್ ಕುಮಾರ್ ಹೊಂದಿದ್ದಾರೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.